ಶ್ರೀ ಮಹಾಗಣಪತಿಯೇ ನಮಃ. ಹನುಮಂತನು ಮತ್ತೆ ವಾಲಿ ಸುಗ್ರೀವರ ವಿಚಾರವನ್ನು ಹೇಳ್ತಾ ಆ ಬೆಟ್ಟದ ಮೇಲೆಗೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಾಲಿಗೆ ಪರಿಚಯ ಮಾಡಿಸ್ತಾನೆ. ಇಬ್ಬರು ಪರಸ್ಪರ ಪರಿಚಯ ಆದಮೇಲೆ ಹನುಮಂತ ಅಗ್ನಿ ಸಾಕ್ಷಿಯಾಗಿ ಶ್ರೀರಾಮ ಸುಗ್ರೀವರ ಸ್ನೇಹವನ್ನು ಮಾಡಿಸ್ತಾ ಇದ್ದಾನೆ. ಆಗ ಸುಗ್ರೀವನು, ನನ್ನ ಅಣ್ಣನಾದ ವಾಲಿಯು ನನ್ನ ಹೆಂಡತಿಯನ್ನು ಅಪಹರಿಸಿದ್ದಾನೆ, ನನ್ನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾ ಇದ್ದಾನೆ, ನನಗೆ ಅಭಯವನ್ನು ಕೊಡು ಅಂತ ರಾಮನಲ್ಲಿ ಪ್ರಾರ್ಥನೆ ಮಾಡಿದ. ನಿಜವೇ, ನಿನ್ನ ಹೆಂಡತಿ ನಿಮ್ಮ ಅಣ್ಣ ಕದ್ಕೊಂಡ, ಏನು ಮಾಡೋದು? ನನ್ನ ಹೆಂಡತಿ ರಾವಣ ಕದ್ಕೊಂಡು ಹೋದ. ಒಳ್ಳೇದಾಯ್ತು ಬಿಡಿ, ನಾವಿಬ್ಬರು ಚೆನ್ನಾಗಿದ್ದೀವಿ, ಒಂದೇ ಲೆವೆಲಲ್ಲಿ ಇದ್ದಂಗಿದ್ದೀವಿ ನೋಡಿದ್ರೆ ಅನ್ಕೋತಾನೆ. ಹೇಳ್ತಾ ರಾಮನು, ವಾಲಿಯನ್ನು ಸಂಹಾರ ಮಾಡಿ ನಿನ್ನ ಹೆಂಡತಿಯನ್ನು ನಿನಗೆ ಒಪ್ಪಿಸ್ತೀನಿ, ಏನು ಹೆದರಬೇಡ. ಅಕ್ರಮವಾಗಿ ಮಾಡಿದ್ದಾನವನು, ಅಧರ್ಮವಾಗಿ ಮಾಡಿದ್ದಾನೆ. ಧರ್ಮಕ್ಕೆ ಯಾವತ್ತೂ ಜಯವೇ. ಧರ್ಮ ಮೊದಲಲ್ಲಿ ಸೋತೋಗುವಂಗಿರುತ್ತೆ, ಸೋತೋಗುತ್ತೆ ಕೂಡ. ಆದರೆ ಅದು ಯಾವತ್ತೂ ಸೋಲಲ್ಲ, ಅದು ಮತ್ತೆ ಜಯ ಅದಕ್ಕೆ ಇದೆ. ನಿರಂತರ ಜಯ ಆಮೇಲೆ ಜಯ ಆದಮೇಲೆ. ಅದಕ್ಕೆ ಮೊದಲು ಪರಮಾತ್ಮನು ಅಧರ್ಮವನ್ನು ಗೆಲ್ಲಿಸ್ದಾಗ ಮಾಡ್ತಾನೆ, ಆದರೆ ಧರ್ಮವೇ ಗೆಲ್ಲುತ್ತೆ. ವಾಲಿಯನ್ನು ಸಂಹಾರ ಮಾಡಿ ನಿನ್ನ ಹೆಂಡತಿಯನ್ನು ನಿನಗೆ ಕೊಡಿಸ್ತೀನಿ ನಾನು ಅಂತ ಅಭಯ ಕೊಟ್ಟು, ಆಗ ಸುಗ್ರೀವನು, ರಾಮ, ನಿನ್ನ ಹೆಂಡತಿ ಸೀತೆಯನ್ನು ರಾವಣಾಸುರನ ಎತ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗಿದ್ದಾನೆ, ನನಗೆ ಗೊತ್ತಾಯಿತು. ನಾನು ಅವಳನ್ನು ತಂದು ನಿನಗೆ ಒಪ್ಪಿಸ್ತೀನಿ. ಎಂಥ ಚೆನ್ನಾಗಿ ಸ್ನೇಹ ನೋಡಿ ಒಬ್ಬರಿಗೊಬ್ಬರು. ಅವನು ರಾಕ್ಷಸ, ಆದರೆ ಇವನ ಸ್ವಂತ ಅಣ್ಣ, ಸುಗ್ರೀವನ ಸ್ವಂತ ಅಣ್ಣ. ಅವನು ರಾಕ್ಷಸ ಯಾರು? ರಾವಣ. ಅದಕ್ಕೆ ಇಬ್ಬರು ಒಂದೇ ಸ್ನೇಹದಲ್ಲಿ ನಿನ್ನ ಹೆಂಡ್ತೀನಿ ನಾನು ಕೊಡಿಸ್ತೀನಿ ಅಂತಂದ, ನಿನ್ನ ಹೆಂಡ್ತೀನಿ ನಾನು ಕೊಡಿಸ್ತೀನಿ ಪರವಾಗಿಲ್ಲ ಅಂತ. ಅಂದರೆ ಅಂತಹ ಸ್ನೇಹ. ಆ ಸ್ನೇಹವನ್ನು ಪ್ರಕಟಣೆ ಮಾಡಿದ್ರಲ್ಲಿ ಕೆಲವು ದಿನಗಳ ಹಿಂದೆ ಆಕಾಶದಲ್ಲಿ ಹೆಂಗಸೊಬ್ಬಳನ್ನು, ಆ ಹೆಂಗಸನ ಆಕಾಶದಲ್ಲಿ ರಾಕ್ಷಸ ಎತ್ಕೊಂಡು ಹೋಗಿರ್ತಕ್ಕಂಥದ್ದು ಹೋಗ್ತಾ ಇರುವಾಗ ಅವಳು ಹೇಳ್ತಾಳೆ, ರಾಮ, ಲಕ್ಷ್ಮಣ ಅಂತ ಕೂಗ್ತಾ ಇದ್ಲು. ಕೆಲವು ದಿನಗಳ ಹಿಂದೆ ನಾವು ನೋಡ್ತೀವಿ. ನಾವು ಆ ವಿಮಾನದಲ್ಲಿ ರಾಕ್ಷಸ ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಯ್ತು ನಮಗೆ. ಆ ಹೆಂಗಸು ರಾಮ ಲಕ್ಷ್ಮಣ ಅಂತ ಕೂಗ್ತಾ ತನ್ನ ಆಭರಣಗಳನ್ನ ಗಂಟು ಕಟ್ಟಿಬಿಟ್ಟು ನಮ್ಮ ಹತ್ತಿರ ಎಸೆದಿದ್ದಾಳೆ. ಈ ಬೆಟ್ಟದ ಮೇಲೆ ಬಂದು ಬಿದ್ದಿವೆ ಈ ಮೂಟೆ ಅಂತ ಹೇಳಿ ಗುಹೆಯೊಳಗೆ ಬಚ್ಚಿಟ್ಟಿರ್ತಕ್ಕಂಥ ಆಭರಣದ ಮೂಟೆಯನ್ನು ರಾಮನಿಗೆ ಕೊಡ್ತಾನೆ. ಅದೇ ಇರಬಹುದು ನೋಡಿ ಹಾಗೆ ಅಂತ. ಅದನ್ನು ನೋಡಿದ ತಕ್ಷಣ ರಾಮ ಹಾಗೆ ಮೂರ್ಛೆ ಹೋಗ್ತಾನೆ. ಏಕೆಂದರೆ ಸೀತಾ ಮಾತೆಯ ಆಭರಣಗಳು ಅಂತ ಗೊತ್ತಾಯಿತು. ಆಗ ಲಕ್ಷ್ಮಣ ಹೀಗೆ ಹೇಳ್ತಾನೆ, ಹೌದು ನಿಜ, ಇದು ಜಗನ್ಮಾತೆ ಇದೆ. ಈ ಭುಜಕೀರ್ತಿಗಳು ಗುರುತಿಸಲಾರೆ. ಈ ಕಿವಿಯೋಲೆಗಳಿಗೂ ನನಗೆ ಪರಿಚಯ ಇಲ್ಲ. ಅಮ್ಮನವರ ಭುಜಕೀರ್ತಿಗಳು, ಅಮ್ಮನವರ ಕಿವಿ ಓಲೆಗಳು ನನಗೆ ಗೊತ್ತಿಲ್ಲ ಯಾರ್ದು ಅಂತ ನನಗೆ. ಆದರೆ ನಿತ್ಯವೂ ನಾನು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಆದ್ದರಿಂದ ಆ ಕಾಲಿನ ಗೆಜ್ಜೆಗಳನ್ನು ಮಾತ್ರ ನಾನು ಗುರುತಿಸೋದಕ್ಕಾಗತ್ತೆ. ನೋಡಿ, ಒಂದು ದಿನವೂ ಲಕ್ಷ್ಮಣ ಸೀತೆಯ ಮುಖವನ್ನು ನೋಡೇ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಓಲೆಗಳನ್ನು ನೋಡಿಲ್ಲ ನಾನು ಅಂದ, ಭುಜಕೀರ್ತಿಗಳನ್ನು ನೋಡಿಲ್ಲ ನಾನು ಅಂದ, ಸೊಗಸಾದ ಕಂಠಾಭರಣವನ್ನು ನೋಡಿಲ್ಲ ಅಂದ. ಒಂಥರ ಆಯಿತು ರಾಮನಿಗೆ. ಮೂರ್ಛೆನಲ್ಲಿದ್ದರೂ ಕೂಡ ಕೇಳಿಸ್ಕೊತಿದ್ದಾನೆ, ಏನು ಲಕ್ಷ್ಮಣ ಹೀಗೆ ಹೇಳ್ತಿದ್ದಾನಲ್ಲ, ಹಾಗಾದ್ರೆ ಇನ್ಯಾವ ಹೆಂಗಸುದೋ ಏನು ಕಥೆಯೋ ಅಂಥೇಳಿ ಗಾಬರಿ ಪಡ್ತಿದ್ದಾನೆ ಮೂರ್ಛೆ ಹೋದವನು. ಆದರೆ ಕೊನೆಯಲ್ಲಿ ಲಕ್ಷ್ಮಣ ಹೇಳ್ತಿದ್ದಾನೆ, ಈ ಕಾಲಿನ ಗೆಜ್ಜೆಗಳು, ಕಾಲಿನ ಉಂಗರ ಇಷ್ಟು ಮಾತ್ರ ನಾನು ನೋಡಿದ್ದೇನೆ, ಇದು ಮಾತ್ರ
ನಮ್ಮ ತಾಯಿರೇ ಇದು, ತಾಯಿ ಅಂತಲೇ ಕರೆಯೋದು, ಅತ್ತಿಗೆ ಅಂತ ಕರೆದೇ ಇಲ್ಲ ಯಾವತ್ತೂ. ಸೀತಾಮಾತೆಯನ್ನು ಅಮ್ಮ, ಜಗನ್ಮಾತೆ, ತಾಯಿ ಅಂತಲೇ ಕರೆದಿರೋದು. ಆದ್ದರಿಂದ ಇದು ಸೀತೆ ಮಾತೆದೆ, ಇದು ಸಂದೇಹನೇ ಇಲ್ಲ ಅಂತ ಹೇಳ್ತಾನಂತೆ. ಇವುಗಳನ್ನು ಮಾತ್ರ ನಾನು ಗುರುತಿಸ್ತೀನಿ ಅಂತ ಲಕ್ಷ್ಮಣನ ಭಕ್ತಿ ಎಂಥದ್ದು ನೋಡಿದ್ರ. ಜೈ ಗುರುದತ್ತ, ಶ್ರೀ ಗುರುದತ್ತ. ಮುಂದೆ ಏನಾಗುತ್ತೋ ನೋಡೋಣವಾ.